ಹಾಯ್ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಕಲಾನಿಲ್ ಕಿಚನ್ ಕ್ವೀನ್. ಇವತ್ತು ನಾನು ನಿಮಗೆ ಹಾಲು ಸಾರು ಮಾಡೋದು ಹೇಗೆ ಅಂತ ತೋರಿಸ್ತಿದ್ದೀನಿ ನೋಡಿ. ಈ ವೆದರ್ಗೆ ಹಾಲು ಸಾರು ತುಂಬ ಒಳ್ಳೆಯದು. ಥಂಡಿಗೆ ಹಾಲು ಸಾರು ಹೀಟ್ ಆಗಿರುತ್ತೆ ಬಾಡಿಗೆ ಅಂಥೇಳಿ ಇದನ್ನು ಮಾಡೋದು ತುಂಬ ತುಂಬ ಒಳ್ಳೆಯದು. ಇದ್ರ ಜೊತೆಗೆ ನಾನು ಸೋರೆಕಾಯನ್ನು ಬೆಳೆಸ್ತಾ ಇದ್ದೀನಿ. ಅವ್ರವ್ರ ಚಾಯ್ಸ್, ಅವ್ರ ಮನೆಯಲ್ಲಿ ಏನೆಲ್ಲ ಅವೈಲಬಿಲಿಟಿ ಇರುತ್ತೆ, ಏನದು ಸೌತೆಕಾಯಿ ಆಗ್ಬೋದು, ಪಡವಲಕಾಯಿ ಆಗಿರ್ಬೋದು, ಕುಂಬಳಕಾಯಿ ಆಗಿರ್ಬೋದು, ಸೋರೆಕಾಯಿ ಆಗ್ಬೋದು. ನಾನು ಇವತ್ತು ಸೋರೆಕಾಯಿ ಹಾಕ್ತಾಯಿದ್ದೀನಿ. ಓಕೆ, ಅದಕ್ಕೆ ಏನೆಲ್ಲ ಐಟಮ್ಸ್ ಬೇಕು: ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ, ಕರಿಬೇವು, ಕೊಬ್ಬರಿ, ಪೆಪ್ಪರು, ಮೆಂತೆ, ಸಾಸಿವೆ, ನಂತರ ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಅಚ್ಕಾರದ ಪೌಡ್ರು 1 ಸ್ಪೂನು, ಧನಿಯಾ ಪೌಡ್ರು 1 ಸ್ಪೂನು, ಚಿಟಿಕೆ ಅರಿಶಿನ, ಮತ್ತು ಹುರ್ಕೊಂಡು ಇಟ್ಕೊಂಡಿರ್ತಕ್ಕಂತಹ 2 ರಿಂದ 3 ಟೀ ಸ್ಪೂನಷ್ಟು ಕಡಲೆ ಬೀಜ. ಓಕೆ, ಇಷ್ಟೂ ಒಂದೊಂದೇ ನಾನೇನು ಮಾಡ್ತೀನಿ, ಬಾಣಲಿ ಇಟ್ಕೊಂಡು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಒಂದೊಂದೇ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಸ್ನೇಹಿತರೆ. ಈ ನಾನು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಇಂಗ್ರೀಡಿಯೆಂಟ್ಸ್ ಎಲ್ಲನೂ ಅದೆಲ್ಲ ಹಾಕ್ಬಿಟ್ಟು 1 ಬೈ 1 ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಲಾಸ್ಟಲ್ಲಿ ನಾವು ಅಚ್ಚಕಾರದ ಪೌಡ್ರು ಮತ್ತು ಧನಿಯಾ ಪೌಡ್ರು ಮತ್ತು ನಾನು ಉಪ್ಪು ಮತ್ತು ಚಿಟಿಕೆ ಅರಿಶಿನ ಇಟ್ಕೊಂಡಲ್ಲ, ಅದನ್ನು ಲಾಸ್ಟಲ್ಲಿ ಸ್ಟವ್ ಆಫ್ ಮಾಡಿ ಲಾಸ್ಟಲ್ಲಿ ಹಾಕಿ ಫ್ರೈ ಮಾಡಿಬಿಟ್ಟು ಸ್ಟವ್ ಆಫ್ ಮಾಡಿಬಿಡಬೇಕು. ನಂತರ ಅದು ಥಂಡಿ ಆಗೋಷ್ಟೊತ್ತಿಗೆ ಆ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿರುತ್ತೆ. ತುಂಬ ಒಳ್ಳೆ ಸ್ಮೆಲ್ ಬರುತ್ತೆ. ಆ ಪೆಪ್ಪರು, ಮೆಂತೆ, ಆ ಫ್ಲೇವರು ಸೂಪರ್ ಸ್ಮೆಲ್ ಬರುತ್ತೆ. ಉರಿತಾ ಇದ್ರೇ ಆ ಈರುಳ್ಳಿ ಎಲ್ಲನೂ ಅಷ್ಟು ಚೆನ್ನಾಗಿರುತ್ತೆ. ಸಾಂಬಾರು ಕೂಡ ಅಷ್ಟೇ ಟೇಸ್ಟಾಗಿರುತ್ತೆ. ನಂತರ ಇದನ್ನ ಆರಕ್ಕೆ ಬಿಟ್ಟು ಸ್ವಲ್ಪ ಹೊತ್ತು ನಂತರ ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಪೇಸ್ಟ್ ಮಾಡ್ಕೋಬೇಕು. ಪೇಸ್ಟ್ ಮಾಡ್ಕೊಳ್ಳೋ ಟೈಮಲ್ಲಿ ನಾವು ಹುರ್ಕೊಂಡು ಇಟ್ಕೊಂಡ್ವಲ್ಲ ಕಡಲೆ ಬೀಜ 3 ಸ್ಪೂನು, ಅದನ್ನು ಹಾಕಿ ಪೇಸ್ಟ್ ಮಾಡಿ ಇಟ್ಕೋಬೇಕು. ಮಸಾಲೆ ರೆಡಿ ಆಯ್ತಲ್ವಾ? ನೆಕ್ಸ್ಟು ನಾವು ಸೋರೆಕಾಯಿ ಕಟ್ ಮಾಡಿ ಒಂದು ಬೌಲ್ಗೆ ಹಾಕಿ ಸ್ವಲ್ಪ 1 ಗ್ಲಾಸ್ ನೀರು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಕೋಬೇಕು ಸಪ್ರೇಟಾಗಿ. ಆದಮೇಲೆ ಅದು ಸ್ವಲ್ಪ ಬೆಂದಿದೆ ಅಂದಾಗ ನಾವು ಈ ಮಸಾಲೆನ ಅದ್ರ ಒಟ್ಟಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು.